ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೋಸ್ಕರ ಏನಪ್ಪ ಅಂದರೆ ನಾನು ಬೆಳಗ್ಗೆ ಒಂದು ಹಾಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ಒಂದು ಕೊಟಕ್ಕನ ಸ್ಕಾಲರ್ಶಿಪ್ ಅಂತೇಳಿ ಒಂದು ಬಂತು. ಸೊ ಅದು ನಾನು ವೆಬ್ಸೈಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಸೊ ಸ್ಕಾಲರ್ಶಿಪ್ ಡೇಟ್ ಇತ್ತು. ಸೊ ಅದಕ್ಕೆ ವಿಡಿಯೋ ಎಲ್ರಿಗೂ ತಿಳಿಸ್ಬೇಕಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಕಾಲರ್ಶಿಪ್ ಹೆಸರು ಏನಪ್ಪ ಅಂದರೆ ಕೊಟಕ್ಕನ ಸ್ಕಾಲರ್ಶಿಪ್ಪು. ಈ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಪ್ರತಿ ವರ್ಷ 1.5 ಲಕ್ಷ ಬರುತ್ತೆ ಅಂತ ಅವರು ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ ಬಗ್ಗೆ ಏನೇನು ಎಲಿಜಿಬಿಲಿಟಿ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಇದರಲ್ಲಿ ಮತ್ತು ನಿಮ್ಮದು ಇನ್ಕಮ್ ಎಷ್ಟು ಇರಬೇಕು, ಈ ಸ್ಕಾಲರ್ಶಿಪ್ಗೆ ಯಾವ ಕೋರ್ಸ್ ಎಲಿಜಿಬಲ್ ಇದೆ ಅದೆಲ್ಲ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಹೆಸರು ಇನ್ನೊಂದ್ಸಲ ಹೇಳ್ತೀನಿ, ಕೊಟಕ್ಕನ ಸ್ಕಾಲರ್ಶಿಪ್ ಅಂತೇಳಿ. ಸೊ ಈ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಓನ್ಲಿ ಫಾರ್ ಗರ್ಲ್ಸ್ಗೆ ಮಾತ್ರ, ಬಾಯ್ಸ್ಗೆ ಯಾರಿಗೂ ಅಲೋ ಇಲ್ಲ. ಇಲ್ಲಿ ನೋಡ್ಕೋಬೋದು. ಸಪೋರ್ಟ್ಸ್ ಮೆರಿಟೇರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಥ್ರೋ 4-5 years ಅಕಾಡೆಮಿಕ್ ಜರ್ನಿ ಪರ್ಸಿಂಗ್ ಅಂಡರ್ ಗ್ರಾಜುಯೇಟ್ ಪ್ರೊಫೆಷನಲ್ ಕೋರ್ಸಸ್. ಮೀನ್ಸ್ ಏನಪ್ಪ ಅಂದರೆ ಇವಾಗ 3 ವರ್ಷ 4 ವರ್ಷ ಕೋರ್ಸ್ ಮಾಡಿರ್ತಿರಲ್ಲ. ಫಾರ್ ಎಕ್ಸಾಂಪಲ್ ಆಗಲಿ BSc ನರ್ಸಿಂಗ್ ಆಗಲಿ, MBBS ಆಗಲಿ, BMS ಆಗಲಿ, ಅಥವಾ BSc ಅಗ್ರಿಕಲ್ಚರ್ ಆಗಲಿ ಅಂತ ಆ ಕೋರ್ಸ್ಗೆ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಐತಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಅದೆಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ. ಇಲ್ಲಿ ನೋಡ್ಕೋಬೋದು. ಕೊಟಕ್ಕನ ಸ್ಕಾಲರ್ಶಿಪ್ 2024-25 ಎಲಿಜಿಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಫಸ್ಟ್ ನೋಡ್ಕೋಬೋದು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಓಪನ್ ಫಾರ್ ಮೆರಿಟೇರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ. ಮೀನ್ಸ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಗರ್ಲ್ಸ್ಗೆ ಅಲೋ ಐತಿ, ಬಾಯ್ಸ್ಗೆ ಯಾರಿಗೂ ಅಲೋ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ 75% ಆರ್ ಮೋರ್ ಮಾರ್ಕ್ಸ್ ಆರ್ ಇಕ್ವಿಲೆಂಟ್ CGPA ಇನ್ ಕ್ಲಾಸ್ 12th ಬೋರ್ಡ್ ಎಕ್ಸಾಮಿನೇಷನ್. ಮೀನ್ಸ್ ಏನಪ್ಪ ಅಂದರೆ ನೀವು ಪಿ ಯು ಸಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂದರೆ ಅಬೌವ್ 75% ಇರಬೇಕು. ಅಥವಾ ನಿಮ್ಮ CBSE ಇದ್ದರೆ CGPA ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 75 ಇದ್ದರೂ ಓಕೆ, 75 ಅಬೋವ್ ಇದ್ದರೂ ಓಕೆ. ಸೊ ಇಲ್ಲಿ ಏನಪ್ಪ ಅಂದರೆ 75 ಅಬೋವ್ ಇರಬೇಕು ಪಿ ಯು ಸಿಯಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಅಪ್ಲಿಕೆಂಟ್ಸ್ ಎನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ 6 lakh. ಅಂದರೆ ಏನಪ್ಪ ಅಂದರೆ ನಿಮ್ಮದು ಇನ್ಕಮ್ 6 lakhಕ್ಕಿಂತ ಜಾಸ್ತಿ ಇರಬಾರ್ದು. 6 lakh ಒಳಗೆ ಇದ್ದವ್ರು ಏನಪ್ಪ ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ್ಯಾವ ಕೋರ್ಸ್ ಎಲಿಜಿಬಲ್ ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಸೊ ಮೆರಿಟೇರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ದಿ ಫಸ್ಟ್ ಇಯರ್ ಆಫ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ ಇನ್ ದಿ ಅಕಾಡೆಮಿಕ್ ಇಯರ್ 2024-25 ಇನ್ ಇನ್ಸ್ಟಿಟ್ಯೂಟ್ಸ್ ಆಫ್ ರಿಪ್ಯೂಟ್ like for professional graduation degrees like engineering, MBBS, BDS, integrated LLB, BSc nursing, B pharmacy, integrated BS, MS, BS research in ISER, IISc Bangalore or other professional courses, design, architecture. ಸೊ ಯಾವುದೇ ಕೋರ್ಸ್ ಎಲಿಜಿಬಲ್ ಅದಪ್ಪ ಅಂದರೆ ನೋಡ್ಕೋಬೋದು. ಇಂಜಿನಿಯರಿಂಗು ಮತ್ತು MBBS ಮತ್ತು BDS ಮತ್ತು LLB ಕೋರ್ಸ್ ಮಾಡೋರು ಕೂಡ ಎಲಿಜಿಬಲ್ ಇರ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ BSc ನರ್ಸಿಂಗು, B pharmacy ಮತ್ತು ಕೆಳಗೆ ನೋಡ್ಕೋಬೋದು ಆರ್ಕಿಟೆಕ್ಚರ್ ಕೂಡ ಇಲ್ಲಿ ಎಲಿಜಿಬಲ್ ಐತಿ. ಸೊ ಇನ್ನು ಎಷ್ಟು ಕೋರ್ಸ್ದ್ರು ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಮೀನ್ಸ್ ಎಲ್ಲ ಗರ್ಲ್ಸ್ ಮಾತ್ರ, ಬಾಯ್ಸ್ಗೆ ಯಾರಿಗೆಲ್ಲ ಪದೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸೊ ಸ್ಕಾಲರ್ಶಿಪ್ ರಿವಾರ್ಡ್ ಏನಪ್ಪ ಅಂದರೆ ಇದಕ್ಕೆ ಇಲ್ಲಿ ನೋಡ್ಕೋಬೋದು. ಸ್ಕಾಲರ್ಶಿಪ್ ಅಮೌಂಟ್ ಆಫ್ INR 1.5 lakh per means scholarship amount 1.5 lakh per year will be given to each selected scholar till completion to her professional graduation course or degree. ಏನಪ್ಪ ಅಂದರೆ ಪ್ರತಿ ವರ್ಷ ನಿಮಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ನೀವು ಸಿಲೆಕ್ಟ್ ಆದರೆ ಏನಪ್ಪ ಅಂದರೆ ಪ್ರತಿ ವರ್ಷ 1.5 ಲಕ್ಷ ನಿಮಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಆ ಬಂದಿರೋ ಅಮೌಂಟ್ ಏನಪ್ಪ ಅಂದರೆ ನಿಮ್ಮದು ಕಾಲೇಜ್ ಫೀಸ್ ಅಥವಾ ಹಾಸ್ಟೆಲ್ ಫೀಸ್ ಅಥವಾ ಇಂಟರ್ನೆಟು ಅಥವಾ ನಿಮ್ಮದು ಟ್ರಾನ್ಸ್ಪೋರ್ಟೇಷನು ಅಥವಾ ಲ್ಯಾಪ್ಟಾಪ್ಸು, ಬುಕ್ಸು ಅದೆಲ್ಲ ನೀವು ಅದಕ್ಕೆಲ್ಲ ಖರ್ಚು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಈ ಸ್ಕಾಲರ್ಶಿಪ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ಎಲ್ಲರೂ ವಿಡಿಯೋ ಕರೆಕ್ಟಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಅರ್ಥ ಆಗೋದಿಲ್ಲ. ಸೊ ಡಾಕ್ಯುಮೆಂಟ್ಸ್ ಫಸ್ಟ್ ಏನೇನಪ್ಪ ಅಂದರೆ ಫಸ್ಟ್ ನಿಮ್ಮದು PUC ಮಾರ್ಕ್ಸ್ ಕಾರ್ಡ್ ಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಕಮ್ ಪ್ರೂಫ್ ಆಫ್ ಪೇರೆಂಟ್ಸ್ ಗಾರ್ಡಿಯನ್ಸ್ ಮೀನ್ಸ್ ನಿಮ್ಮದು ಇನ್ಕಮ್ ಕಾಸ್ಟ್ ಕೂಡ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಫೀಸ್ ಸ್ಟ್ರಕ್ಚರ್, ನಿಮ್ಮ ಕಾಲೇಜಲ್ಲಿ ಇವಾಗ ಪ್ರೆಸೆಂಟ್ ಆಗಿರೋ ನೀವು ಫೀಸ್ ಸ್ಟ್ರಕ್ಚರ್, ಕಾಲೇಜು ಫೀಸ್ ಸ್ಟ್ರಕ್ಚರು. ಮತ್ತು ನೆಕ್ಸ್ಟ್ ಬೋನಿವರ್ಟ್ ಸರ್ಟಿಫಿಕೇಟ್ ಅಥವಾ ಲೆಟ್ರ್. ಅಂದರೆ ಬೋನಿವರ್ಟ್ ಸರ್ಟಿಫಿಕೇಟ್ ಎಲ್ಲರೂ ಭಾಳ ಜನರಿಗೆ ಗೊತ್ತಿಲ್ಲ. ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿದರೆ ಬೋನಿಫೈಡ್ ಸರ್ಟಿಫಿಕೇಟ್ ಅಂತ ಹೋಗಿ ಕೇಳಿದರೆ ಅವರು ಒಂದು ಲೆಟ್ರ್ ಬರೆದು ಕೊಡ್ತಾರೆ. ಸೊ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಾಲೇಜ್ ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್. ಇದು ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೀಟ್ ಇದ್ದರೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರಲ್ಲ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಡಿಸೇಬಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಅದು ಇದ್ದರೆ ಮಾತ್ರ ಹಾಕಬೇಕು, ಇಲ್ಲ. ಸೊ ಡೆತ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್ ಫಾರ್ ಸಿಂಗಲ್ ಪೇರೆಂಟ್ ಆರ್ ಆರ್ಫನ್ ಕ್ಯಾಂಡಿಡೇಟ್ಸ್. ಮೀನ್ಸ್ ಏನಪ್ಪ ಅಂದರೆ
ನಿಮ್ದು ಯಾರಾದರೂ ನೀವು ಸಿಂಗಲ್ ಪೇರೆಂಟ್ ಇದ್ದರೆ ಏನಪ್ಪ ಅಂದರೆ ನಿಮ್ಮದು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇರಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಫೋಟೋಗ್ರಾಫ್ ಆಫ್ ಹೌಸ್, ನಿಮ್ಮ ಮನೆದೊಂದು ಸಿಂಗಲ್ ಫೋಟೋ ಅಥವಾ ಏನಾದರೂ ಇದೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಸೊ ನೀವು ಅಪ್ಲೈ ಮಾಡ್ಕೋಬೋದು ಅಥವಾ ಸೆಬ್ರಲ್ಲಿ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಸ್ಕಾಲರ್ಶಿಪ್ ಯಾರೋ ಮಿಸ್ ಮಾಡ್ಕೋಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.